ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ನೇ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದ್ರು ಕೆಮಿಸ್ಟ್ರಿ ಅವ್ರ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಎಕ್ಸಾಮ್ಸ್ ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಕೆಲವೊಂದು ಕಡೆಗೆ ಕೆಲವೊಂದು ಯೂನಿವರ್ಸಿಟಿಗಳಿಗೆ ಎಕ್ಸಾಮ್ ಆಗಿದೆ, ಕೆಲವೊಂದಕ್ಕೆ ಆಗಿಲ್ಲ. ಕೊರೋನಾ ತುಂಬ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆ. ಹಾಗಾಗಿ ಈಗ ನಾನು ಕೆಸೆಟ್ ಪೇಪರ್ 2 ಆ್ಯಕ್ಚುಲಿ ಆ ಎಕ್ಸಾಮನ್ನು ಪೋಸ್ಟ್ಪೋನ್ ಆಯಿತು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ಕೆಸೆಟ್ ಕೆಮಿಸ್ಟ್ರಿ ಪೇಪರ್ 2ನಲ್ಲಿ ನಿಮಗೆ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇರುತ್ತೆ. ತುಂಬ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಬರುವಂಥದ್ದು ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ ಯಾವುದು ಅಂದರೆ ಹಿಮೋಗ್ಲೋಬಿನ್ನು. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಅಲಾಂಗ್ ವಿತ್ ಕ್ವಶನ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಆನ್ಸರ್ಸ್ ಈ ಎಪಿಸೋಡಲ್ಲಿ ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಐರನ್ ಮೆಟಲೋಫಾರ್ಫರಿನ್ಸ್ ಕಾಂಪ್ಲೆಕ್ಸಸ್ ಇನ್ ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ನಾವೇನು ತೊಗೊಳ್ತೀವಿ, ಅದ್ರ ಜೊತೆಗೆ ಮಯೋಗ್ಲೋಬಿನ್ ಆಗ್ಬೋದು, ಹಿಮೋಸೈಟಿನ್ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಇರ್ಬೋದು, ಇದರೆಲ್ಲ ಇರ್ಬೋದು. ಆದರೆ ಇವತ್ತಿನ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಹಿಮೋಗ್ಲೋಬಿನ್. ಸೊ ನಿಮಗೆ ಗೊತ್ತು ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ, ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಏನು ಹೇಳ್ತೀವಿ ಅಂದರೆ ರಿಸ್ಟ್ರಿಕ್ಟೆಡ್ ಟು ಕಾರ್ಬನ್ ಕಾಂಪೌಂಡ್ಸ್. ಬಯೋಕೆಮಿಸ್ಟ್ರಿ ಅಂದರೆ ಕೆಮಿಕಲ್ ಕಾಂಪೊನೆಂಟ್ಸ್ ವಿತ್ ಇನ್ ದಿ ಲಿವಿಂಗ್ ಸಿಸ್ಟಮ್ ಮಾಡ್ತೀವಿ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ನೋ ಕೋವೆಲೆಂಟ್ ಕಾರ್ಬನ್ ಕಾಂಪೊನೆಂಟ್ಸ್, ಅಲಾಂಗ್ ಕಾರ್ಬನ್ ಬಿಟ್ಬಿಟ್ಟು ಬೇರೆ ಏನೇನಿದೆಯಲ್ಲ ಅದಕ್ಕೆಲ್ಲ ನಾವು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಏನು ಅಂದರೆ ಬಯೋಕೆಮಿಕಲ್ ಫಂಕ್ಷನ್ಸ್ ಆಫ್ ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು, ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಡಿಟೈಲ್ ಮಾಡೋದು. ಬಯೋಕೆಮಿಸ್ಟ್ರಿ ಅಂದರೆ ಕಾರ್ಬನ್ ಕಾಂಪೌಂಡ್ಸು ವಿತ್ ಇನ್ ದಿ ಲಿವಿಂಗ್ ಸಿಸ್ಟಮ್ ಏನಿರ್ತಾರ ಅದ್ರ ಬಗ್ಗೆ ಮಾಡ್ತೀರಾ. ಇನಾರ್ಗ್ಯಾನಿಕ್ ಅಂದರೆ ಕಾರ್ಬನ್ ಬಿಟ್ಬಿಟ್ಟು ಮಾಡ್ತೀರಾ. ಬಯೋ ಇನಾರ್ಗ್ಯಾನಿಕ್ ಅಂತಂದರೆ ದ ಫಂಕ್ಷನಲ್ ಕಾಂಪೌಂಡ್ಸ್ ವಿತ್ ಇನ್ ಅವರ್ ಬಾಡಿ ಏನೇನು ಥರ ಬಯೋ ಫಂಕ್ಷನ್ಸ್ ಆಗುತ್ತೆ ಅದರಲ್ಲಿ ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್ ಇರುವಂಥದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೆ ಬಯೋ ಇನಾರ್ಗ್ಯಾನಿಕ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಮೆಟಲೋಫಾರ್ಫರಿನ್ಸ್ ಅಂತ ಹೇಳ್ತೀವಿ. ಮೆಟಲೋಫಾರ್ಫರಿನ್ಸ್ ಆರ್ ದಿ ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇನ್ ವಿಚ್ ದ ಮೆಟಲ್ ಅಯಾನ್ ಈಸ್ ಕೋಆರ್ಡಿನೇಟೆಡ್ ಟು 4 nitrogen atoms inside the cavity of a porphyrin ring in a square planar geometry. ಮುಂದೆ ಹೇಳ್ತೀನಿ ನಾನು ಮೆಟಲೋಫಾರ್ಫರಿನ್ಸ್ ಅಂದರೆ ಏನು ಅಂತ. ಇದನ್ನು ನಾವು ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ ಟೈಪ್ ಇರುತ್ತೆ. ಸೊ ಮೆಟಲ್ ಅಯಾನ್ ಮಧ್ಯದಲ್ಲಿರುತ್ತೆ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಕ್ಯಾವಿಟಿ ಥರ ಇರುತ್ತೆ. ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿನಲ್ಲಿ ಇರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಹಿಮೋಗ್ಲೋಬಿನ್ ಆಗ್ಬೋದು, ಮಯೋಗ್ಲೋಬಿನ್ ಆಗ್ಬೋದು, ಸೈಟೋಕ್ರೋಮ್ಸ್ ಇರ್ಬೋದು, ಕ್ಲೋರೋಫಿಲ್ಸ್ ಇರ್ಬೋದು. ಇದೆಲ್ಲನೂ ನಾವು ಮೆಟಲೋಫಾರ್ಫರಿನ್ಸ್ಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗಿರುತ್ತೆ, ಆ ಮೆಟಲ್ ಏನಾಗಿರುತ್ತೆ ಮಧ್ಯದಲ್ಲಿರುತ್ತೆ. ಆ ಮೆಟಲ್ ಏನಾಗಿರುತ್ತೆ 4 ನೈಟ್ರೋಜನ್ ಆಟಮ್ಸ್ ಇನ್ಸೈಡ್ ದಿ ಕ್ಯಾವಿಟಿ ಏನಾಗಿರುತ್ತೆ ಅಟ್ಯಾಚ್ ಆಗಿರುತ್ತೆ ಟು ಫಾರ್ಮ್ ದಿ ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿ. ಅಂಥದಕ್ಕೆ ನಾವು ಏನಂತ ಕರಿತೀವಿ, ಫಾರ್ಫರಿನ್ಸ್ ಅಂತ ಕರಿತೀವಿ. ಸೊ ಫಾರ್ಫರಿನ್ ಅಂದರೆ ಏನು? ಸೊ ಈ ಮೆಟಲ್ ಇಲ್ದಲೇ ಇರೋವಂಥದ್ದು ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಫಾರ್ಫರಿನ್ ಅಂತ ಕರಿತೀವಿ. 4 pyrrole rings are attached by methane bridges. This cyclic structure is called as porphyrin. It has 11 conjugated double bonds. It is planar molecule. ನೋಡ್ಕೋಬೇಕು. ಈಗ ಇಲ್ಲಿ ಏನಾಗಿದೆ ಅಂದರೆ 4 ಪೈರೋಲ್ ರಿಂಗ್ ಇದೆ. ಪೈರೋಲ್ ರಿಂಗ್ ಅಂದರೆ ಏನು, ಇಟ್ಸ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್ ಆಸ್ ಅನ್ ಹೆಟ್ರೋ ಆಟಮ್. NH ಇರುತ್ತೆ. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ, 4 ಪೈರೋಲ್ ರಿಂಗ್ಸ್ನ ತೊಗೊಂಡಿದ್ದೀವಿ. ಆ ಪೈರೋಲ್ ರಿಂಗ್ಸ್ ಏನಾಗ್ತಿದೆ ಅಂದರೆ ಇಟ್ ಇಸ್ ಲಿಂಕ್ ಥ್ರೂ ದಿ ಮೀಥೈನ್ ಬ್ರಿಡ್ಜ್. CH4 ಅಂದರೆ ಏನಂತ ಹೇಳ್ತೀವಿ, ಮೀಥೇನ್ ಅಂತ ಹೇಳ್ತೀವಿ. CH3 ಅಂದರೆ ಮಿಥೈಲ್ ಅಂತೀವಿ. CH2 ಅಂದರೆ ಮಿಥಲೀನ್ ಅಂತೀವಿ. ಇಲ್ಲೇನಾಗ್ತಾ ಇದೆ, ಬರೀ CH ಗ್ರೂಪ್ ಇದೆ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಮಿಥೈನ್ ಗ್ರೂಪ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಮಿಥೈನ್ ಗ್ರೂಪ್ ಬ್ರಿಡ್ಜಸ್ ಮಧ್ಯದಲ್ಲಿ ಆಗಿರುತ್ತೆ. ಸೊ 11 ಕಾಂಜುಗೇಟೆಡ್ ಡಬಲ್ ಬಾಂಡ್ಸ್ ಇರುತ್ತೆ. ಮಾಲಿಕ್ಯೂಲ್ ಏನಾಗಿರುತ್ತೆ, ಪ್ಲೇನಾರ್ ಆಗಿರುತ್ತೆ. ಸೊ ಇದು ಎಂಟೈರ್ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ, ಪಾರ್ಫರಿನ್ ಅಂತ ಕರಿತೀವಿ. ನೋಡ್ಕೊಳ್ಳಿ, 2 ನೈಟ್ರೋಜನ್ 2 ಪೈರೋಲ್ ರಿಂಗ್ ಮಧ್ಯೆ ನಿಮ್ಗೆ ಏನಾಗ್ತಾ ಇದೆ, CH2 ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾರ್ಫರಿನ್ ಅಂತ ಕರಿತೀವಿ. ಆ ಫಾರ್ಫರಿನ್ ಏನಾದರೂ ಸಬ್ಸ್ಟಿಟ್ಯೂಟೆಡ್ ಆಯಿತು ವಿತ್ ಅ ಮೆಟಲ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾರ್ಫರಿನ್ ಅಂತ ಕರಿತೀವಿ. ಅಥವಾ ಮೆಟಲೋಫಾರ್ಫರಿನ್ ಅಂತ ನಾವು ಅದಕ್ಕೆ ಕರಿತಾ ಹೋಗ್ತೀವಿ. ಸಬ್ಸ್ಟಿಟ್ಯೂಟೆಡ್ ಫಾರ್ಫರಿನ್ಸ್ ಆರ್ ಕಾಲ್ಡ್ ಆಸ್ ಫಾರ್ಫರಿನ್. ಡಿಫ್ರೆಂಟ್ ಫಾರ್ಫರಿನ್ಸ್ ಕ್ಯಾರಿ ಡಿಫ್ರೆಂಟ್ ಸೈಡ್ ಚೈನ್ಸ್ ಆನ್ ದಿ ಪೈರೋಲ್ ರಿಂಗ್. ಈ ಪೈರೋಲ್ ರಿಂಗಿಗೆ ಏನಾಗ್ತಾ ಇರುತ್ತೆ, ಬೇರೆ ಬೇರೆದು ಅಟ್ಯಾಚ್ ಆಗ್ತಾ ಇರುತ್ತೆ. ಈಗ ಫಾರ್ಫರಿನ್ ಅಂದ್ರೇನು, 4 ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇರುತ್ತೆ. ಅವು ವಿಚ್ ಆರ್ ಲಿಂಕ್ ಥ್ರೂ ದಿ ಮೀಥೈನ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಅದಕ್ಕೆ ಏನಾಗಿರುತ್ತೆ, ಸಬ್ಸ್ಟಿಟ್ಯೂಟ್ ಏನಾದರೂ ಆಯಿತು, ಆ ನೈಟ್ರೋಜನ್ಗೆ ಅಥವಾ ಪೈರೋಲ್ ಕಾಂಪೌಂಡ್ಗೆ ಏನಾದರೂ
ಸೈಡ್ ಚೈನ್ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾರ್ಫರಿನ್ ಅಂತ ಕರಿತೀವಿ. ಸೊ ಆ ಫಾರ್ಫರಿನ್ ಏನಾದರೂ ಮೆಟಲ್ಗೆ ಲಿಂಕ್ ಆಗಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಲೋ ಫಾರ್ಫರಿನ್ ಅಂತ ಕರಿತೀವಿ. 4 ಟೆಟ್ರಾ ಪೈರೋಲ್ ರಿಂಗ್ಸ್ ಕ್ಯಾರಿ ಡಿಫ್ರೆಂಟ್ ಮೆಟಲ್ ಅಯಾನ್ಸ್ ವಿಚ್ ಕ್ಯಾನ್ ಬೈಂಡ್ ಟು ನೈಟ್ರೋಜನ್ ಆಟಮ್ ಆಫ್ ದಿ ಪೈರಾಲ್ ರಿಂಗ್ಸ್. ಎಕ್ಸಾಂಪಲ್ ಹಿಮೋಗ್ಲೋಬಿನ್ ಆಗ್ಬೋದು, ಕ್ಲೋರೋಫಿಲ್ ಆಗ್ಬೋದು, ವಿಟಮಿನ್ B12 ಆಗಿರ್ಬೋದು. ಇದೆಲ್ಲ ನಾವೇನಂತ ಕರಿತೀವಿ, ಫಾರ್ಫರಿನ್ ಅಂತ ಕರಿತೀವಿ. ಅದು ಬೇರೆ ಬೇರೆ ಮೆಟಲ್ ಇರುತ್ತೆ, ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಮೆಟಲೋಫಾರ್ಫರಿನ್ಸ್ ಅಂತ ಕರಿತೀವಿ. ಸೊ ಫಾರ್ಫರಿನ್ ರಿಂಗ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಮ್ಯಾಕ್ರೋಸೈಕ್ಲಿಕ್ ಲಿಗ್ಯಾಂಡ್ ಕಾಲ್ಡ್ ಆಸ್ ಫಾರ್ಫರಿನ್. Farfarin rings vary groups are attached to the perimeter of the farfarin molecule. ಸೊ ಇಲ್ಲಿ ನಾವು 1 2 3 4 5 6 7 8 ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಏನಾಗ್ತಾ ಹೋಗುತ್ತೆ, ಲಿಂಕ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, 2 ನೈಟ್ರೋಜನ್ ಆಗಿರುತ್ತೆ, ಇನ್ನೆರಡು ಸೊ ಅದನ್ನು ಫಾರ್ಮೇಷನ್ ಮಾಡೋದಕ್ಕೆ ಅದು ಮಾಡ್ಕೊಳ್ಳುತ್ತೆ. ಸೊ ನಿಮಗೆ ಏನಾಗ್ತಿದೆ, ಅಲ್ಲಿ ಪೈರೋಲ್ ರಿಂಗ್ ಇದೆ, 2 ಪೈರೋಲ್ ರಿಂಗಲ್ಲಿ NH ಇದೆ, 2 ಪೈರೋಲ್ ರಿಂಗಲ್ಲಿ N ಮಾತ್ರ ಇದೆ. ಸೊ NH ಇರೋ ಪೈರೋಲ್ ರಿಂಗಲ್ಲಿ ಏನಾಗ್ತಾ ಇದೆ, ಅದೇನಾಗ್ತಾ ಇದೆ, ಇಟ್ ಈಸ್ ನಾಟ್ ಲೋಕಲೈಸ್ಡ್. ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಇಸ್ ನಾಟ್ ಲೋಕಲೈಸ್ಡ್, ಇಟ್ ಈಸ್ ಡಿಲೋಕಲೈಸ್ಡ್. ಹಂಗಾಗಿ ಏನಾಗುತ್ತೆ, 2 ನೆಗೆಟಿವ್ ಸೈನ್ ನಿಮಗೆ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ನೀವು ಇನ್ನೊಂದು ಬರೀ ನೈಟ್ರೋಜನ್ ಇರುವಂಥದ್ದು ಅಲ್ಲೇನಾಗ್ತಿದೆ, ಲೋಕಲೈಸ್ಡ್ ಆಗಿದೆ, ಇಟ್ ಕ್ಯಾನ್ ಫಾರ್ಮ್ ಡೈಕೆಟಯಾನ್ ಫಾರ್ಮೇಷನ್ ಮಾಡುತ್ತೆ, ಅದು ಬೇಸಿಕ್ ಆಗಿರುತ್ತೆ. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ ಬೋತ್ ಅಸಿಡಿಕ್ ಅಂಡ್ ಬೇಸಿಕ್ ಥಿಂಗ್ಸ್ ಪ್ರೆಸೆಂಟ್ ಇನ್ ದಟ್ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. The metallofarfarin complexes, the inner hydrogen atoms are replaced by protons by di-positive metal ions. Therefore, the metal-free farfarin ligand has 2 charges. For example, ನಾವಿಲ್ಲಿ ಐರನ್ನ ತಗೊಂಡಿದ್ದೀವಿ ನೋಡಿ, ಇಲ್ಲಿ ಬೇರೆ ಬೇರೆ ಸಬ್ ಗ್ರೂಪ್ಸ್ ನಿಮಗೆ ಆಗ್ತಾ ಹೋಗುತ್ತೆ. The macrocyclic ligand has a planar conjugated system of pi bonds around the perimeter. ನಾನು ಮುಂಚೆನೇ ಹೇಳಿದಂಗೆ 11 ಡಬಲ್ ಬಾಂಡ್ಸ್ ಇರುತ್ತೆ. ಸೊ ಹಂಗಾಗಿ ಅದು ರಿಜಿಡ್ ಆಗಿರುತ್ತೆ. ದ್ಯಾನ್ ಕ್ರೌನ್ ಈಥರ್ಸ್ ಅಂತ ಹೇಳ್ತೀವಿ. ಈ ಕ್ರೌನ್ ಈಥರ್ಸ್ ಅಂದರೆ ಏನು ಅಂದರೆ, ನೇಚರಲ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ದಟ್ ದ ಮೆಟಲ್ ಅಯಾನ್ಸ್ ವಿತ್ ವೇರಿಯಬಲ್ ಸೈಜಸ್ ಕ್ಯಾನ್ ಫಿಟ್ ಇನ್ಸೈಡ್ ದಿ ಕ್ಯಾವಿಟಿ. ಸೊ ಆ ಥರ ಇರುತ್ತೆ. ಅದಕ್ಕಿಂತ ಇದು ಕಂಪೇರ್ ಮಾಡಿಕೊಂಡ್ರೆ, ಮೆಟಲ್ ಅಯಾನ್ಸ್ನ ಕಂಪೇರ್ ಮಾಡಿಕೊಂಡ್ರೆ ಕ್ರೌನ್ ಈಥರ್ಗೆ ಇದನ್ನು ಏನಾಗಿರುತ್ತೆ, ಮೋರ್ ರಿಜಿಡ್ ಆಗಿರುತ್ತೆ. ದೇರ್ ಫೋರ್ ಲಿಗ್ಯಾಂಡ್ ಇಸ್ ಮೋರ್ ಸೆಲೆಕ್ಟಿವ್ ಫಾರ್ ಸರ್ಟನ್ ಮೆಟಲ್ ಆಟಮ್ಸ್ ದ್ಯಾನ್ ಕ್ರೌನ್ ಈಥರ್ಸ್. ಇಟ್ ಈಸ್ ಸ್ಟ್ರಾಂಗರ್ ಪ್ರಿಫರೆನ್ಸಸ್ ದ್ಯಾನ್ D8Ni2+ ion. The other metal ions may add above or below the square plane. ಸೊ ಈ ರೀತಿಯಾಗಿ ನಿಮಗೆ ಆಗ್ತಾ ಹೋಗುತ್ತೆ. ದ ಫಾರ್ಫರಿನ್ ರಿಂಗ್ಸ್ ಆರ್ ರಿಜಿಡ್ ಬಿಕಾಸ್ ಆಫ್ ದ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಪೆರಿಮೀಟರ್. The size of the cavity in the center of the farfarin ring is ideal for accommodation of metal ions of the first transition series. ಸೊ ಆ ಸೈಜು ಕ್ಯಾವಿಟಿ ಒಳಗಡೆ, ಅದರೊಳಗಡೆ ಇರುವಂಥ 4 ಕ್ಯಾವಿಟಿ ಒಳಗಡೆ ಅದು ಫಿಟ್ಟಿನ್ ಆಗಬೇಕು ಅಂತಂದರೆ ಆ ಮೆಟಲ್ ಅಯಾನ್ಸ್ ಯಾವುದಿರುತ್ತಲ್ಲ, ಆ ಟ್ರಾನ್ಸಿಷನ್ ಸೀರೀಸು, ಫಸ್ಟ್ ಟ್ರಾನ್ಸಿಷನ್ ಸೀರೀಸು ಆಗ್ತಾ ಹೋಗುತ್ತೆ. ಇಫ್ ದ ಮೆಟಲ್ ಅಯಾನ್ ಇಸ್ ಸ್ಮಾಲ್ ಸಚ್ ಆಸ್ nickel 2+, the ring becomes ruffled to allow the closer approach of the nitrogen atoms to the metal ion. On the other hand, if the metal ion is too large, it cannot fit into the cavity and occupies the position above the ring or below the ring. It going to form a dome-like structures. ಸೊ ಈಗ ಏನಾಗ್ತಾ ಇದೆ ನಿಮಗೆ, ಫಾರ್ಫರಿನ್ ಮೆಟಲೋಫಾರ್ಫರಿನ್ಸ್ ಅಂದ್ರೇನು, ಮಧ್ಯದಲ್ಲಿ ಮೆಟಲ್ ಅಯಾನ್ ಇದೆ. ಆ ಮೆಟಲ್ ಅಯಾನ್ ಏನಾಗ್ತಿದೆ, 4 ನೈಟ್ರೋಜನ್ ಆಟಮ್ಸ್ ಜೊತೆಗೆ ಕೋಆರ್ಡಿನೇಟ್ ಆಗ್ತಾ ಇದೆ. ಆ ನೈಟ್ರೋಜನ್ ಇರುವಂಥ ಪೈರೋಲ್ ರಿಂಗ್ಸು ಸಬ್ ಚೈನ್ಗೆ, ಅಂದರೆ ಅದೇನಾಗಿದೆ, ಅದು ಬೇರೆ ಗ್ರೂಪ್ಗಳಿಗೆ ಅಟ್ಯಾಚ್ ಆಗಿದೆ. ಸೊ ಆ ಸೈಜ್, ಮೆಟಲ್ ಅಯಾನ್ ಸೈಜ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ತುಂಬ ಚಿಕ್ಕದಾಗಿತ್ತು ಅಂದರೆ ರಫಲ್ಡ್ ಆಗಿಬಿಡುತ್ತೆ, ತುಂಬ ದೊಡ್ಡದಾಯಿತು ಅಂತಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಡುಚ. ಸೊ ಓಕೆ, ಸೊ ಈಗ ನಾವೇನು ಮಾಡ್ತಾ ಇದ್ವಿ, ಬೇರೆ ಬೇರೆ ಮೆಟಲ್ ಅಯಾನ್ಗಳನ್ನ ಹಾಕಿದಾಗ ಅದು ಬೇರೆ ಬೇರೆ ಥರ ಆಗ್ತಾ ಹೋಗುತ್ತೆ. ಸೊ ಯೂಶಲಿ 3D ಸೀರೀಸ್ ಮೆಟಲ್ ಅಯಾನ್ಸು ಈಸಿಯಾಗಿ ಅಕಾಮಡೇಟ್ ಮಾಡುತ್ತೆ. ಸೊ ನಾವು ಇವತ್ತು ವಿತ್ ರೆಸ್ಪೆಕ್ಟ್ ಟು ಐರನ್ ಮಾತ್ರ ನೋಡ್ತಾ ಹೋಗೋಣ, ಯಾಕೆಂದರೆ ಹಿಮೋಗ್ಲೋಬಿನಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಇರುವಂಥದ್ದು ಐರನ್ನು. ಸೊ ಐರನ್ ಯಾವ ರೀತಿ ಲಿವಿಂಗ್ ಸಿಸ್ಟಮಲ್ಲಿ ಪ್ಲೇ ಮಾಡುತ್ತೆ ಅಂತ. Iron is the most important transition metal involved in living system, being vital for both plants and animals. In the living system, iron has 3 well-characterized systems. Protein that contain 1 or more farfarin rings such as hemoglobin, myoglobin and cytochrome. Proteins that contain non-heme iron such as iron sulfur compounds. Ferredoxins ಇರ್ಬೋದು, ನೈಟ್ರೋಜಿನೇಸ್ ಇರ್ಬೋದು, ಇದೆಲ್ಲ. ಮೂರನೇದು ನಾನ್-ಹೀಮ್ ಡೈ ಐರನ್ ಆಕ್ಸೋ ಬ್ರಿಡ್ಜ್ಡ್ ಕಾಂಪೌಂಡ್ ಸಚ್ ಆಸ್ ಕಾರ್ಬಾಕ್ಸಲೇಟ್ಸ್. ಸೊ ಈ ರೀತಿಯಾಗಿ ಐರನ್ ಏನು ಮಾಡುತ್ತೆ, 3 ರೀತಿಯಾಗಿ ವೆಲ್ ಕ್ಯಾರೆಕ್ಟರೈಸ್ಡ್ ಸಿಸ್ಟಮ್ ಮಾಡುತ್ತೆ. ಒಂದು ಪ್ರೋಟೀನು ಮತ್ತು ಫಾರ್ಫರಿನ್ ರಿಂಗ್ ಇರುವಂಥದ್ದು, ಇನ್ನೊಂದು ಪ್ರೋಟೀನ್ ಇಲ್ದಲೇ ಇರುವಂಥದ್ದು, ಪ್ರೋಟೀನ್ ಇದೆ
ಫಾರ್ಫರಿನ್ ರಿಂಗ್ ಇಲ್ಲದೆ ಇರೋವಂಥದ್ದು, ಇನ್ನೊಂದು ಐರನ್ ರಿಂಗ್ ಇಲ್ಲದೆ ಇರೋವಂಥದ್ದು ಬ್ರಿಡ್ಜ್ ಆಗಿರುವಂಥದ್ದು. ಸೊ ಈ ರೀತಿಯಾಗಿ 3 ನಮಗೆ ಇರ್ತಾ ಹೋಗುತ್ತೆ. ಸೊ ನಾವು ಅದರಲ್ಲಿ ಒಂದಷ್ಟೇ ನೋಡೋಣ, ಅದು ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಇಸ್ ಎ ಗ್ಲೋಬ್ಯುಲರ್ ಓಲಿಗೋಮೆಟ್ರಿಕ್ ಪ್ರೋಟೀನ್ ದಟ್ ಕಂಟೈನ್ಸ್ 2 parts. ಒಂದಕ್ಕೆ ಹೀಮಿ ಅಂತ ಕರಿತೀವಿ, ಇಟ್ಸ್ ಅ ನಾನ್ ಪ್ರೋಟೀನ್ ಪಿಗ್ಮೆಂಟ್. ದಿಸ್ ಇಸ್ ಅ ಒನ್ ವಿಚ್ ಗೋಯಿಂಗ್ ಟು ಗಿವ್ ಕಲರ್, ರೆಡ್ ಕಲರ್ ಟು ದಿ ಬ್ಲಡ್. ಅದೇ ಥರ ಗ್ಲೋಬಿನ್ ಅಂತ ಹೇಳ್ತೀವಿ, ಅದಕ್ಕೆ ಪ್ರೋಟೀನ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್, ಅದರಲ್ಲಿ 2 ಪಾರ್ಟ್ ಇದೆ. ಒಂದು ಪಿಗ್ಮೆಂಟ್ ಪಾರ್ಟ್, ಅದು ಪ್ರೋಟೀನ್ ಅಲ್ಲ. ಗ್ಲೋಬಿನ್ ಅಂತಂದರೆ ಅದು ಪ್ರೋಟೀನ್ ಪಾರ್ಟ್. 2 ಪಾರ್ಟ್ ಇರುತ್ತೆ. ಸೊ ಮೊದಲನೇದು ಹೀಮ್ ಅಂತ ತಗೊಂಡ್ರೆ, ಇಟ್ಸ್ ಅ ಕಾಂಪೌಂಡ್ ವಿಚ್ ಬಿಲಾಂಗ್ಸ್ ಟು ಎ ಕ್ಲಾಸ್ ಆಫ್ ಕಾಂಪೌಂಡ್ಸ್ ನೋನ್ ಆಸ್ ಫೋಟೋಫಾರ್ಫರಿನ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಐರನ್ ಕಂಟೈನಿಂಗ್ ಕಾಂಪೌಂಡ್. The photoporphyrin is composed of 4 pyrrole rings which are linked with a methionine and forms tetrapyrrole ring. Various types of side chains groups are attached to the pyrrole ring that can be arranged in 15 different ways, but biologically active ಆಗಿರುವಂಥದ್ದು ಫೋರ್ಫರಿನ್ 9 ಅನ್ನೋದು ಮಾತ್ರ ಆಕ್ಟಿವ್ ಇದೆ. ಸೊ ಈಗ ಹೀಮ್ ಅಂದರೆ ಏನು, ಅದರಲ್ಲಿ ಮೆಟ್ಲಾಯಾನ್ ಇದೆ. ಆ ಮೆಟ್ಲಾಯಾನ್ ಏನಾಗಿದೆ, 4 ಪೈರೋಲ್ ರಿಂಗಿಗೆ ಅಟ್ಯಾಚ್ ಆಗಿದೆ. ಆ ಪೈರೋಲ್ ರಿಂಗ್ ಇಂಟರ್ನ್ ಅಟ್ಯಾಚ್ಡ್ ಎ ಸೈಡ್ ಚೈನ್. ಅದರಲ್ಲಿ ಎಷ್ಟೊಂದು 15 ಡಿಫ್ರೆಂಟ್ ವೆರೈಟೀಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದರೆ ಒಂದೇ ಒಂದು, ಅದು ನಂಬರ್ 9 ಅಂತ ನಾವು ಹೇಳ್ತೀವಿ. ಅದು ವಿತ್ ರೆಸ್ಪೆಕ್ಟ್ ಟು ಹೀಮ್. ಈಗ ಗ್ಲೋಬಿನ್, ಪ್ರೋಟೀನ್ ಪಾರ್ಟಿಗೆ ಹೋಗೋಣ. ಗ್ಲೋಬಿನ್ ಬಿಲಾಂಗ್ ಟು ಎ ಕ್ಲಾಸ್ ಆಫ್ ಪ್ರೋಟೀನ್ಸ್ ಕಾಲ್ಡ್ ಆಸ್ ಗ್ಲೋಬಿಮಿನ್ಸ್. Globin molecules contains 4 polypeptide chains, 2 alpha chains, 2 beta chains ಅಂತ ಹೇಳ್ತೀವಿ. Each polypeptide chain, each heme is attached to hemoglobin molecule that has 4 heme molecules. The 4 polypeptide chains and 4 heme molecules are held together to form a quaternary structure of hemoglobin. The structure is stabilized by hydrogen bonding ಆಗುತ್ತೆ, ಸಾಲ್ಟ್ ಬ್ರಿಡ್ಜಸ್ ಆಗುತ್ತೆ, ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಗ್ತಾ ಹೋಗುತ್ತೆ. ಸೊ ಈಗ ಏನಾಗ್ತಾ ಇದೆ, ಈ ಗ್ಲೋಬಿನ್ ಅನ್ನೋದು ಪ್ರೋಟೀನ್ ಪಾರ್ಟ್. ಸೊ ಈ ಪ್ರೋಟೀನ್ ಏನಾಗ್ತಾ ಇರುತ್ತೆ, ಸೈಡ್ ಚೈನ್ ಏನಿರುತ್ತಲ್ಲ ಅದರಲ್ಲಿ 2 ಆಲ್ಫಾ 2 ಬೀಟಾ ಅಂತ ಹೇಳ್ತೀವಿ. ಅವು ಹೆಂಗೆ ಎಲ್ಡ್ ಆಗಿರ್ತವೆ, ಕ್ವಾಟರ್ನರಿ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತವೆ. ದೇ ಆರ್ ಸ್ಟೆಬಿಲೈಸ್ ಬೈ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಸಾಲ್ಟ್ ಬ್ರಿಡ್ಜ್ ಆಗುತ್ತೆ, ವಾನ್ ಡೆರ್ ವಾಲ್ಸ್ ಆಫ್ ಅಟ್ರಾಕ್ಷನ್ಸ್ ನಿಮಗೆ ಆಗ್ತಾ ಹೋಗುತ್ತೆ. So globulin, the protein constituent of hemoglobin, is composed of 4 polypeptide chains arranged in the configuration of tetrahedron. One set of chains are identical and designated as alpha and beta. So ಒಟ್ಟು 4 ಸೈಡ್ ಚೈನ್ಸ್ ಇದೆ, ಅದರಲ್ಲಿ 2 ಸೇಮ್ ಇದೆ, ಇನ್ನೆರಡು ಬೇರೆ ಇದೆ. ಒಂದಕ್ಕೆ ಆಲ್ಫಾ ಅಂತ ಕರಿತೀವಿ, ಇನ್ನೊಂದಕ್ಕೆ ಬೀಟಾ ಅಂತ ಕರಿತೀವಿ. 2 ಆಲ್ಫಾ ಪ್ರೋಟೀನ್ ಎಷ್ಟಿರುತ್ತೆ ಅಂದರೆ 141 ಅಮೈನೋ ಆಸಿಡ್ಸ್ ಇರುತ್ತೆ. 2 ಬೀಟಾ ಪ್ರೋಟೀನ್ಸ್ ಇರುತ್ತಲ್ಲ ಅದು 146 ಅಮೈನೋ ಆಸಿಡ್. 4 ಪೈರೋಲ್ ರಿಂಗ್ ಇದೆ, 4 ಪೈರೋಲ್ ರಿಂಗ್ಗೂ ಸೈಡ್ ಚೈನ್ ಅಟ್ಯಾಚ್ ಆಗಿದೆ. ಅದರಲ್ಲಿ 2 ಆಲ್ಫಾ ಇದೆ, ಇನ್ನೊಂದು 2 ಬೀಟಾ ಇದೆ. ಆಲ್ಫಾ ಎಷ್ಟಿದೆ, 141 ಅಮೈನೋ ಆಸಿಡ್ಸ್ ಇರುತ್ತೆ. ಬೀಟಾ ಎಷ್ಟಿದೆ ಅಂದರೆ 146 ಅಮೈನೋ ಆಸಿಡ್ಸ್. ಸೊ ಈಚ್ ಪ್ರೋಟೀನ್ ಇಸ್ ಕನ್ಸಿಸ್ಟ್ ಆಫ್ ಪೋಲಾರ್ ನಾನ್ ಪೋಲಾರ್ ಗ್ರೂಪ್ಸ್ 2 ಇರುತ್ತೆ. ಈ ಗ್ಲೋಬಿಲಿನ್ ಏನು ಮಾಡುತ್ತೆ, ಈಗ ಇಲ್ದಿದ್ರೆ ಏನಾಗ್ತಿತ್ತು, ಪ್ರೋಟೀನ್ ಇಲ್ದಿದ್ರೆ ಏನಾಗ್ತಿತ್ತು. ಸೊ ಇಟ್ಸ್ ಎ ಪ್ರೊಟೆಕ್ಟಿವ್ ಹೈಡ್ರೋಫೋಬಿಕ್ ಪ್ಯಾಕೆಟ್, ಪ್ರಿವೆಂಟ್ಸ್ ಎ ಕನ್ವರ್ಷನ್ ಆಫ್ ಫೆರಸ್ form to ferric form, also permits the reversible binding of oxygen with the ferrous ion of the heme. ಸೊ ಇದು ಗ್ಲೋಬಿನ್ ಪ್ರೋಟೀನ್ ಇಲ್ದಿದ್ರೆ ಏನಾಗ್ತಿತ್ತು ಅಂದರೆ, ಐರನ್ ಏನಿದೆಯಲ್ಲ ಹಿಮೋಗ್ಲೋಬಿನ್ ಅಲ್ಲದೆ Fe2+ ಇದೆ, ಅದು Fe3+ಗೆ ಕನ್ವರ್ಟ್ ಆಗಿಬಿಡ್ತಿತ್ತು. ಹಿಮಟೀನ್ ಅಂತ ಫಾರ್ಮೇಷನ್ ಆಗುತ್ತೆ, ಮುಂದೆ ಹೇಳ್ತೀನಿ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಓಕೆ, ಬೈಂಡಿಂಗ್ ಸೈಟ್ ಫಾರ್ ಆಕ್ಸಿಜನ್, ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಆಕ್ಸಿಜನ್ ಬಾಂಡ್ ಟು ಫೆರಸ್ ಆಟಮ್ ಆಫ್ ದಿ ಹೀಮ್ ಟು ಫಾರ್ಮ್ ದಿ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ, ಅಥವಾ ನೇಕ್ಡ್ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ದ ಹೈಡ್ರೋಜನ್ ಇಸ್ ಬಾಂಡ್ ಟು ಆರ್ ಗ್ರೂಪ್ ಆಫ್ ಹಿಸ್ಟಡೀನ್ residue in alpha and beta chains. Carbon dioxide is bound to alpha amino acids of N terminal of each polypeptide chain of hemoglobin to form carboamino hemoglobin. ಹಿಮೋಗ್ಲೋಬಿನ್ ಅಲ್ಲಿ ಏನಾಗ್ತಿದೆ, 3 ಬೈಂಡ್ ಸೈಟ್ ಇದೆ. ಒಂದು ಆಕ್ಸಿಜನ್ ಇದೆ, ಇನ್ನೊಂದು ಹೈಡ್ರೋಜನ್ ಇದೆ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಇದೆ. ಆಕ್ಸಿಜನ್ ಏನು ಮಾಡುತ್ತೆ, ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಮಾಡುತ್ತೆ. ಹೈಡ್ರೋಜನ್ ಏನು ಮಾಡುತ್ತೆ, ಹಿಸ್ಟಡೀನ್ ಸೈಡ್ ಚೈನಲ್ಲಿ ಇರೋ ಜೊತೆಗೆ ಕಂಬೈನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಆಲ್ಫಾ ಅಮೈನೋ ಗ್ರೂಪ್ ಜೊತೆಗೆ ಅದು ಕಂಬೈನ್ ಆಗುತ್ತೆ. 3 ಬೈಂಡ್ ಹಿಮೋಗ್ಲೋಬಿನಲ್ಲಿ ಇರುತ್ತೆ. ಮೊದಲನೇದು ಡಿಆಕ್ಸಿ ಹಿಮೋಗ್ಲೋಬಿನ್ ಅಥವಾ ನೇಕೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳಿದೆ, ಅದು ಮಧ್ಯದಲ್ಲಿರುವಂಥ ಮೆಟ್ಲಾಯಾನ್ ಏನಾದರೂ ತುಂಬ ದೊಡ್ಡದಿತ್ತು ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಡೂಮ್ ಲೈಕ್ ಸ್ಟ್ರಕ್ಚರ್ ಅಥವಾ ವಾಚ್ ಗ್ಲಾಸ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸೊ ಈಗ ಇಲ್ಲೇನಾಗ್ತಿದೆ, ಆಕ್ಸಿ ಹಿಮೋಗ್ಲೋಬಿನಲ್ಲಿ ಏನಾಗ್ತಿದೆ, ದ ಪ್ರೋಟೀನ್ ಇಸ್ ಅಟ್ಯಾಚ್ಡ್ ಟು Fe2+. ನಾನು ಹೇಳಿದೆ ಫೋಟೋಫಾರ್ಮರಿನ್ 9 ಇದೆಯಲ್ಲ ಅದು ಸ್ಟೇಬಲ್ ಆಗಿರುತ್ತೆ, ಆಕ್ಟಿವ್ ಸೈಟ್ ಆಗಿರುತ್ತೆ ಬಯಾಲಜಿಕಲ್ ಸಿಸ್ಟಮಲ್ಲಿ. ಹಾಗಾಗಿ ನಾವು ಫೋಟೋಫಾರ್ಮರಿನ್ 9 ತೊಗೊಳ್ತಾ ಇದ್ವಿ. ಥ್ರೂ ಇಮಿಡಾಜಿನ್
nitrogen of histidine residue in such a way that the polar groups of each protein are on the outside of the structure, leaving the hydrophobic interior. Therefore, the hemo group is held in water resistant protein packet. ಸೊ ನಾನು ಹೇಳ್ದಂಗೆ ಸೈಜು ಏನಾಗ್ತಿದೆ Fe2+ ಸೈಜು ದೊಡ್ಡದಿರೋದಕ್ಕೋಸ್ಕರ ಅದು ಡೂಮ್ ಲೈಕ್ ಸ್ಟ್ರಕ್ಚರ್ ಮಾಡುತ್ತೆ. ಆ್ಯಕ್ಚುಲಿ ಐರನ್ಗೆ ಏನಾಗಿರುತ್ತೆ, ಒಟ್ಟು 6 D6 ಇರುತ್ತೆ. ಅದರಲ್ಲಿ 4 ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ, ಒಂದು ಹಿಸ್ಟಿಡಿನ್ಗೆ ಅದು ಅಟ್ಯಾಚ್ ಆಗಿದೆ. Deoxyhemoglobin iron is coordinated to 4 nitrogen atoms of the planar photoporphyrin 9, and the fifth one is attached to the nitrogen atom of the imidazole of the histidine of the globin protein. Sixth one is vacant, trans to the imidazole nitro is vacant and reverse for oxygen molecules. ಅದು ಎಲ್ಲಿ ಏನು ಖಾಲಿ ಇದೆಯಲ್ಲ ಅದೇನಾಗುತ್ತೆ, ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗುತ್ತೆ. ಹಿಮೋಗ್ಲೋಬಿನಲ್ಲಿ Fe2+ ಏನಾಗ್ತಿದೆ, 3D6 ಇದೆ. 3D6 ಇದ್ದಾಗ ಏನಾಗ್ತಿದೆ, ಒಟ್ಟು Eg ನಲ್ಲಿ 2 ಎಲೆಕ್ಟ್ರಾನ್, T2Gನಲ್ಲಿ 4 ಎಲೆಕ್ಟ್ರಾನ್ಸ್, ಈ ಥರ ಆಗಿರುತ್ತೆ. ಸೊ ಒಂದು ವೇಕೆಂಟ್ ಇರುತ್ತದು. Deoxyhemoglobin, the iron is present has I spin Fe2+ with 1 electron occupying dx2y2 orbitals that points directly towards the nitrogen atom of the porphyrin 9. The presence of this electron increases the size of Fe2+ in this direction by repelling the lone pair of electrons on nitrogen atom. Because of this, it is going to form a doom-like structure. Planar ಆಗಿರುವಂಥದ್ದು ಏನಾಗುತ್ತೆ, doom-like structure ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. Fe2+ ion therefore lies about 40 picometer out of the plane in the direction of the histidine group. The heme group is slightly bent into a dome shape. The iron atom in the deoxyhemoglobin square based pyramidal coordination. ಆ್ಯಕ್ಚುಲಿ ಏನಾಗುತ್ತೆ, ಸೈಜು ದೊಡ್ಡದಿರೋದಕ್ಕೋಸ್ಕರ ಸ್ಕ್ವೇರ್ ಪ್ಲೇನರ್ ಇದ್ದಿದ್ದು ಏನಾಗುತ್ತೆ, ಡೂಮ್ ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ದಿ ಬಿಗ್ಗರ್ ಸೈಜ್ ಆಫ್ ದಿ Fe2+. The steric interaction between the histidine residue associated with a globin chain and heme group inhibit the free movement of the iron atom into porphyrin ring. ಹಾಗಾಗಿ ಅದು ರಿಜಿಡ್ ಆಗಿ ಕೂತ್ಕೊಳ್ತಾ ಹೋಗುತ್ತೆ. ಆಕ್ಸಿಹಿಮೋಗ್ಲೋಬಿನ್ ಆಲ್ಸೋ ಈಗ ಏನಾಯಿತು, ನಾವು ಡಿಆಕ್ಸಿಹಿಮೋಗ್ಲೋಬಿನ್ ಅಂದರೆ ಆಕ್ಸಿಜನ್ ಇಲ್ಲದೆ ಇರುವಂಥದ್ದು, ವೇಕೆಂಟ್ ಆಗಿರುವಂಥದ್ದು. ಆ ವೇಕೆಂಟ್ ಆಗಿರುವಂಥದ್ದು ಏನಾಗುತ್ತೆ, ಆಕ್ಸಿಜನ್ ಜೊತೆಗೆ ಲಿಂಕ್ ಆದರೆ ಅವಾಗ ಅದನ್ನು ಏನಂತ ಕರಿತೀವಿ, ನಾವು ಆಕ್ಸಿಹಿಮೋಗ್ಲೋಬಿನ್ ಅಂತ ಕರಿತೀವಿ. ನಾನು ಹೇಳಿದೆ 3 ಸೈಟ್ ಬೈಂಡಿಂಗ್ ಸೈಟ್ ಇದೆ, ಒಂದು ಆಕ್ಸಿಜನ್ನು, 2 ಹೈಡ್ರೋಜನ್ನು, 3ನೇದು ಕಾರ್ಬನ್ ಡೈಆಕ್ಸೈಡ್ ಅಂತ. ಸೊ ಆಕ್ಸಿಜನ್ ಏನಾದರೂ ಕಂಬೈನ್ ಆಯಿತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಸಿಹಿಮೋಗ್ಲೋಬಿನ್ ಅಂತ ಕರಿತೀವಿ. Although the oxygen is not a strong ligand, the coordination of the dioxygen molecule trans to the histidine group as a 6th ligand alters the strength of the ligand field, causes the pairing of the electrons on the iron without affecting the oxidation state of the iron. Therefore, Fe2+ becomes low spin and diamagnetic. So, ಇಲ್ಲಿ ಆಕ್ಸಿಜನ್ ಜೊತೆಗೆ ಲಿಂಕ್ ಆಗಿದ ತಕ್ಷಣ ಏನಾಯಿತು, ಅದು ಏನಾಗುತ್ತೆ, ಬಿಕಾಸ್ ಆಫ್ ದಿ ಸ್ಟ್ರಾಂಗ್ ಫೀಲ್ಡ್, ಲಿಗ್ಯಾಂಡ್ ಫೀಲ್ಡ್ ಕಾಸಸ್ ದಿ ಪೇರಿಂಗ್ ಆಫ್ ದಿ ಎಲೆಕ್ಟ್ರಾನ್ಸ್. ಸೊ ಅವಾಗ ಹಿಮೋಗ್ಲೋಬಿನಲ್ಲಿ ಇರುತ್ತೆ. ಮೊದಲನೇದು ಡಿಆಕ್ಸಿಹಿಮೋಗ್ಲೋಬಿನ್ ಅಥವಾ ನೇಕೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳಿದೆ, ಅದು ಮಧ್ಯದಲ್ಲಿರುವಂಥ ಮೆಟ್ಲಯಾನ್ ಏನಾದರೂ ತುಂಬ ದೊಡ್ಡದಿತ್ತು ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಡೂಮ್ ಲೈಕ್ ಸ್ಟ್ರಕ್ಚರ್ ಅಥವಾ ವಾಚ್ ಗ್ಲಾಸ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸೊ ಈಗ ಇಲ್ಲೇನಾಗ್ತಿದೆ, ಆಕ್ಸಿಹಿಮೋಗ್ಲೋಬಿನಲ್ಲಿ ಏನಾಗ್ತಿದೆ, ದ ಪ್ರೋಟೀನ್ ಇಸ್ ಅಟ್ಯಾಚ್ಡ್ ಟು Fe2+. ನಾನು ಹೇಳಿದೆ ಫೋಟೋಫಾರ್ಬರಿನ್ 9 ಇದೆಯಲ್ಲ, ಅದು ಅಟ್ಯಾಚ್ ಆಗಿದೆ. Deoxyhemoglobin iron is coordinated to 4 nitrogen atoms of the planar photoporphyrin 9, and the fifth one is attached to the nitrogen atom of the imidazole of the histidine of the globin protein. Sixth one is vacant, trans to the imidazole nitro is vacant and reverse for oxygen molecules. ಅದು ಎಲ್ಲಿ ಏನು ಖಾಲಿ ಇದೆಯಲ್ಲ ಅದೇನಾಗುತ್ತೆ, ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗುತ್ತೆ. ಹಿಮೋಗ್ಲೋಬಿನಲ್ಲಿ Fe2+ ಏನಾಗ್ತಿದೆ, 3D6 ಇದೆ. 3D6 ಇದ್ದಾಗ ಏನಾಗ್ತಿದೆ, ಒಟ್ಟು Eg ನಲ್ಲಿ 2 ಎಲೆಕ್ಟ್ರಾನ್, T2Gನಲ್ಲಿ 4 ಎಲೆಕ್ಟ್ರಾನ್ಸ್, ಈ ಥರ ಆಗಿರುತ್ತೆ. ಸೊ ಒಂದು ವೇಕೆಂಟ್ ಬೇಕಾಗತ್ತೆ ಹೇಗಾಗತ್ತೆ ಅಂತ. These salt bridges between the polypeptide chains in hemoglobin are now believed to introduce the strain in the molecule. Therefore, deoxy form of the hemoglobin is called as the trans state ಅಥವಾ T state ಅಂತ ಹೇಳ್ತೀವಿ.
ಸೊ ಇಲ್ಲೇನಾಗ್ತಿದೆ, ಸಾಲ್ಟ್ ಬ್ರಿಡ್ಜ್ ಫಾರ್ಮೇಷನ್ ಆಗ್ತಾ ಇದೆ ಪಾಲಿಪೆಪ್ಟೈಡ್ ಚೈನ್ಸ್ ಅಲ್ಲಿ ಆಫ್ ದಿ ಹಿಮೋಗ್ಲೋಬಿನ್. ಅವೇನಾಗುತ್ತೆ, ಬಿಕಾಸ್ ಆಫ್ ದಿ ಸಾಲ್ಟ್ ಬ್ರಿಡ್ಜಸ್ ಟೆನ್ಷನ್ ಇರುತ್ತೆ, ಅದಕ್ಕೆ ಟೆನ್ ಸ್ಟೇಟ್ ಅಂತ ಕರಿತೀವಿ ಅಥವಾ ಟಿ ಸ್ಟೇಟ್ ಅಂತ ಹೇಳ್ತೀವಿ, ಸ್ಟೀರಿಕಲಿ ಹಿಂಡರ್ಡ್ ಆಗುತ್ತೆ. ದ ಮೂವ್ಮೆಂಟ್ ಆಫ್ ದಿ ಐರನ್ ಆಟಮ್ ಅಂಡ್ ದಿ ಇಮಿಸಿಡೋಲ್ side chain of the histidine towards the porphyrin plane result in breaking of some salt bridges. The breaking of these salt bridges reduces the strain in the hemoglobin is called as the relaxed state ಅಥವಾ R state. ಸೊ ಸಾಲ್ಟ್ ಬ್ರಿಡ್ಜ್ ಏನಾಗುತ್ತೆ, ತಾನು ಸ್ಟೇಬಲ್ ಆಗಿರೋದಕ್ಕೆ ಅದೇನು ಮಾಡುತ್ತೆ, ಕೆಲವೊಂದು ಬಾಂಡ್ನ ಬ್ರೇಕ್ ಮಾಡುತ್ತೆ, ಅವಾಗ ಏನಾಗುತ್ತೆ, ಅದು ರಿಲ್ಯಾಕ್ಸ್ ಸ್ಟೇಟಲ್ಲಿ ಇರುತ್ತೆ. ದ ಬಾಂಡಿಂಗ್ ಆಫ್ ಒನ್ ಡೈ ಆಕ್ಸಿಜನ್ ಮಾಲಿಕ್ಯೂಲ್ ಟು subunit of the hemoglobin reduces the steric hindrance in the outer subunits by breaking the salt bridges, therefore encourages the bonding of dioxygen molecules to iron atom of the second subunit, which in turn encourages third as well as fourth subunits. So ಈಗ ಏನಾಗ್ತಾ ಇದೆ, ಆಕ್ಸಿಜನ್ ಜೊತೆಗೆ ಬೈಂಡ್ ಆಗಿದ ತಕ್ಷಣವೇ ಸೈಜು ಚಿಕ್ಕದಾಗತ್ತೆ, ಅದರೊಳಗಡೆ ಹೋಗಿ ಅದು ಕೂತ್ಕೊಳ್ಳುತ್ತೆ, ಜೊತೆಗೆ ಏನಾಗುತ್ತೆ, ನಿಮಗೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಆಕ್ಸಿಜನ್ ಜೊತೆಗೆ ಅದು ಈಸಿಯಾಗಿ ಬಾಂಡ್ ಆಗುತ್ತೆ. 4 ಇರೋದಕ್ಕೋಸ್ಕರ ಇಂಟರ್ನ್ ಒಂದೊಂದೇ ಏನಾಗ್ತಾ ಹೋಗುತ್ತೆ, ಎಲ್ಲ ಕಡೆಗೂ ಆ್ಯಡ್ ಆಗ್ತಾ ಹೋಗುತ್ತೆ. ಇನಿಷಿಯಲ್ ಅಡಿಷನ್ ಆಫ್ ದಿ ಡೈ ಆಕ್ಸಿಜನ್ ಮಾಲಿಕ್ಯೂಲ್ ಟು ಹೈ ಸ್ಪಿನ್ Fe2+ triggers the oxygenation of the deoxyhemoglobin. This effect we are going to call it as the cooperative effect ಅಂತ ಹೇಳ್ತೀವಿ. 1 ರಿಂದ 2 ಆಗುತ್ತೆ, 2 ರಿಂದ 3, 3 ರಿಂದ 4. ಸೊ ಎಲ್ಲ ಏನಾಗುತ್ತೆ, ಸಾಲ್ಟ್ ಬ್ರಿಡ್ಜ್ ಬ್ರೇಕ್ ಆಗುತ್ತೆ, ಸೊ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ಆ ರಿಲ್ಯಾಕ್ಸ್ ಸ್ಟೇಟಿಗೆ ಹೋಗಿ ಅವು ಕೂತ್ಕೊಳ್ಳುತ್ತೆ. ಡ್ಯೂರಿಂಗ್ ದಿ ಬೈಂಡಿಂಗ್ ಆಫ್ ದಿ ಆಕ್ಸಿಜನ್ ದ ಕಾನ್ಫರ್ಮೇಷನಲ್ ಚೇಂಜ್ ಫ್ರಮ್ ಟ್ರೆನ್ಸ್ ಸ್ಟೇಟ್ ಟು ರಿಲ್ಯಾಕ್ಸ್ ಸ್ಟೇಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ಅವು ಈಸಿಯಾಗಿ ಅಟ್ಯಾಚ್ ಆಗೋಕ್ಕೆ ಐರನ್ಗೆ ಇಷ್ಟಪಡ್ತವೆ. ಆಕ್ಸಿಜನ್ ಬೈಂಡ್ಸ್ ರಿವರ್ಸಿಬಲಿ ಟು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್. ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ಆ್ಯಡ್ ಮಾಡ್ತೀವಿ, ಒಂದು ಕಡೆಗೆ ಆ್ಯಡ್ ಆಯಿತು. ನೆಕ್ಸ್ಟು ಆ ಹಿಮೋಗ್ಲೋಬಿನ್ಗೆ ಏನು ಮಾಡ್ತಾ ಇದ್ವಿ, ಇನ್ನೊಂದು ಆಕ್ಸಿಜನೇಟೆಡ್ ಹಿಮೋಗ್ಲೋಬಿನ್ಗೆ ಮತ್ತಿನ್ನೊಂದು ಹಾಕ್ತಾ ಇದ್ವಿ, ಅವಾಗ 2 ಆಯಿತು, ಮತ್ತೆ 3 ಆಯಿತು, ಮತ್ತೆ 4 ಆಯಿತು. ಆ ರೀತಿಯಾಗಿ ಆ ಕಂಬೈನ್ ಆಗ್ತಾ ಹೋಗುತ್ತೆ. ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಕೋಆಪರೇಟಿವ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಈಗ ನಮಗೆ ಐರನ್ ಇದೆ ಅಂತ ಇಟ್ಕೊಳ್ಳೋಣ, ಐರನ್ ಪಾರ್ಫರಿನ್ ಕಾಂಪ್ಲೆಕ್ಸ್ ಇದೆ, ವಿತೌಟ್ ಅಕಂಪನಿಂಗ್ ದಿ ಪಾಲಿಪೆಪ್ಟೈಡ್ chains is oxidized to Fe2+ by dioxygen molecule in aqueous solution and is converted immediately into a stable dimer is called as a hematine. So ಇದೇನಾಗುತ್ತೆ, ಹೈ ಸ್ಪಿನ್ Fe3+ ಇರುವಂಥದ್ದು Fe2+ ಇದ್ದಿದ್ದು ಏನಾಗುತ್ತೆ, Fe3+ಗೆ ಕನ್ವರ್ಟ್ ಆಗುತ್ತೆ, ಹಿಮಟೀನ್ ಫಾರ್ಮೇಷನ್ ಆಗುತ್ತೆ. ಅದು ಆಯಿತು ಅಂತಂದರೆ ಇಟ್ ಕೆನಾಟ್ ಟ್ರಾನ್ಸ್ಪೋರ್ಟ್ ದಿ ಆಕ್ಸಿಜನ್. ಮೇನ್ ಫಂಕ್ಷನ್ ಆಫ್ ದಿ ಹಿಮೋಗ್ಲೋಬಿನ್ ಏನು, ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡೋದು. ಅದೇ ನಿಮಗೆ ಮಾಡದೇ ಇರೋಂಗೆ ಆಗಬೇಕು. ಹೇಗಾಗುತ್ತೆ ಅಂದರೆ, ಆ್ಯಕ್ಚುಲಿ ಈ ಪ್ರೋಟೀನ್ ಏನಿದೆಯಲ್ಲ ಹಿಮೋಗ್ಲೋಬಿನ್ದು, ಅದೇನು ಮಾಡುತ್ತೆ ಅಂತಂದರೆ, ಪ್ರೋಟೀನ್ ಚೈನ್ ಪ್ರೊವೈಡ್ಸ್ ದಿ ಹೈಡ್ರೋಫೋಬಿಕ್ ಎನ್ವೈರನ್ಮೆಂಟ್ ಅರೌಂಡ್ Fe2+ ion and present in contact with water and its oxidation. ಸೊ ಆಬ್ಸೆನ್ಸ್ ಆಫ್ ಪ್ರೋಟೀನ್ ಏನಾದರೂ ಆಯಿತು ಅಂತ ಇಟ್ಕೊಳ್ಳೋಣ, ಗ್ಲೋಬ್ಯೂಲ್ ಪ್ರೋಟೀನ್ ಏನಿದೆಯಲ್ಲ, ಸೈಡ್ ಚೈನ್ ಏನಿದೆಯಲ್ಲ, ಅದೇನಾದರೂ ಆಬ್ಸೆನ್ಸ್ ಆಯಿತು ಅಂದರೆ Fe2+ ಏನಾಗುತ್ತೆ, Fe3+ಗೆ ಕನ್ವರ್ಟ್ ಆಗಿಬಿಡುತ್ತೆ. Fe3+ಗೆ ಕನ್ವರ್ಟ್ ಆಯಿತು ಅಂದರೆ ಅದನ್ನು ನಾವು ಹಿಮಟೀನ್ ಕರಿತೀವಿ. ಅದೇನಾಗುತ್ತೆ ಅಂದರೆ ಆಕ್ಸಿಜನ್ನ ಕ್ಯಾರಿ ಮಾಡೋದಕ್ಕೆ ಕಷ್ಟ, ಅದು ಅಲೋ ಆಗೋದಿಲ್ಲ. ಸೊ ಹಿಮಟೀನ್ ಫಾರ್ಮೇಷನ್ ಹೇಗಾಗತ್ತೆ ಅಂತಂದರೆ, ದ ಫಸ್ಟ್ ಸ್ಟೆಪ್ ಇನ್ವಾಲ್ವ್ಸ್ ದಿ ಬಾಂಡಿಂಗ್ ಆಫ್ ದಿ ಆಕ್ಸಿಜನ್ ಮಾಲಿಕ್ಯೂಲ್ ಟು Fe2+ ಆಫ್ ದಿ ಹಿಮಿ ಗ್ರೂಪ್ ಟು ಫಾರ್ಮ್ PFE2+. ಸೊ ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ನಿಮಗೆ Fe2+ಗೆ ಆಕ್ಸಿಜನ್ನು ಲಿಂಕ್ ಆಗ್ತಾ ಇದೆ. ಲಿಂಕ್ ಆದಾಗ ಏನಾಗ್ತಾ ಇದೆ, Fe- O ಬಂತು. ಸೊ ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಾ, 2+ ಇರೋದಕ್ಕೆ ಏನು ಮಾಡ್ತಾ ಇದ್ದೀವಿ, ಇದು ಆಕ್ಸಿಜನೇಟೆಡ್ಗೆ ಮತ್ತೊಂದು Fe2+ಗೆ ಲಿಂಕ್ ಆಗ್ತಾ ಇದೆ. ಆದಾಗ ಏನಾಗ್ತಾ ಇದೆ, ಇಲ್ಲಿ ಇದು ಏನು ಡಬಲ್ ಬಾಂಡ್ ಇರುವಂಥದ್ದು ಪರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. The first step involves the bonding of the oxygen molecule to Fe2+ of the hemi group to form PFE2+. So the second step involves the coordination of the bond of the oxygen atom to the second hemi group forming the peroxide complex. So ಇಲ್ಲಿ ಏನಾಗ್ತಾ ಇದೆ, ನಮಗೆ ಪ್ರೋಟೀನ್ ಜೊತೆಗೆ ಇರುವಂಥ Fe2 ಜೊತೆಗೆ ಆಕ್ಸಿಜನ್ ಹಾಕಿದಾಗ ನಿಮ್ಗೆ ಏನಾಗ್ತಾ ಇದೆ, ಬಾಂಡಿಂಗ್ ಆಯಿತು. ಆ ಬಾಂಡಿಂಗ್ ಆಗಿದ್ದು ಏನು ಮಾಡುತ್ತೆ, ಇನ್ನೊಂದು Fe2+ ಜೊತೆಗೆ ಒಟ್ಟು 4 ಯೂನಿಟ್ ಇರುತ್ತೆ. ಸೊ ಇನ್ನೊಂದು ಯೂನಿಟ್ ಜೊತೆಗೆ ಲಿಂಕ್ ಆಗ್ದಾಗ ನಿಮಗೆ ಪರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಪರಾಕ್ಸೈಡ್ ಫಾರ್ಮೇಷನ್ ಏನಾಗುತ್ತೆ, 2 ferryle complexes in which the iron present in 4+ formal oxidation state. ಸೊ ಈ ಆಕ್ಸಿಡೇಷನ್ ಏನಾಗುತ್ತೆ, ಮತ್ತು ಇನ್ನೊಂದು
ಫಾಸ್ಫರಸ್ ಜೊತೆಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ಪರಾಕ್ಸೈಡ್ ಏನು ಫಾರ್ಮೇಷನ್ ಇರುತ್ತಲ್ಲ ಆ ಪರಾಕ್ಸೈಡ್ ಏನಾಗುತ್ತೆ ಅಂತಂದರೆ Fe4+ ಸ್ಟೇಟ್ಗೆ ಹೋಗ್ಬಿಡುತ್ತೆ. ಆ Fe4+ ಬಂದಿದ್ದು ಮತ್ತೆ ಪ್ರೋಟೀನ್ Fe2+ ಕಂಬೈನ್ ಆಯಿತು ಅಂದರೆ ಹೆಮಟೀನ್ ಫಾರ್ಮೇಷನ್ ಆಗುತ್ತೆ. ಫೆರಲ್ ಕಾಂಪ್ಲೆಕ್ಸ್ ಕಂಬೈನ್ಸ್ ವಿತ್ ಅನದರ್ ಹೀಮ್ ಗ್ರೂಪ್ ರಿಸಲ್ಟಿಂಗ್ ಇನ್ ದಿ ಫಾರ್ಮೇಷನ್ ಆಫ್ ದಿ ಹೆಮಟೀನ್. ಈ ಥರ ಅಟ್ರಾಕ್ಷನ್ಸ್ ನಿಮಗೆ ಆಗ್ತಾ ಹೋಗುತ್ತೆ. So globulin, the protein constituent of hemoglobin, is composed of 4 polypeptide chains arranged in the configuration of tetrahedron. One set of chains are identical and designated as alpha and beta. ಸೊ ಒಟ್ಟು 4 ಸೈಡ್ ಚೈನ್ಸ್ ಇದೆ, ಅದರಲ್ಲಿ 2 ಸೇಮ್ ಇದೆ, ಇನ್ನೆರಡು ಬೇರೆ ಇದೆ. ಒಂದಕ್ಕೆ ಆಲ್ಫಾ ಅಂತ ಕರಿತೀವಿ, ಇನ್ನೊಂದಕ್ಕೆ ಬೀಟಾ ಅಂತ ಕರಿತೀವಿ. 2 ಆಲ್ಫಾ ಪ್ರೋಟೀನ್ ಎಷ್ಟಿರುತ್ತೆ ಅಂದರೆ 141 ಅಮೈನೋ ಆಸಿಡ್ಸ್ ಇರುತ್ತೆ. 2 ಬೀಟಾ ಪ್ರೋಟೀನ್ಸ್ ಇರುತ್ತಲ್ಲ ಅದು 146 ಅಮೈನೋ ಆಸಿಡ್. 4 ಪೈರೋಲ್ ರಿಂಗ್ ಇದೆ, 4 ಪೈರೋಲ್ ರಿಂಗ್ಗೂ ಸೈಡ್ ಚೈನ್ ಅಟ್ಯಾಚ್ ಆಗಿದೆ. ಅದರಲ್ಲಿ 2 ಆಲ್ಫಾ ಇದೆ, ಹಿಮೋಗ್ಲೋಬಿನ್ ಮಾಡುತ್ತೆ. Hemoglobin is a unique in its ability to bind with molecular oxygen in easy reversible combination and serves as an oxygen transporter to the cell, able to carry oxygen to this tissue and return carbon dioxide from tissue to lungs. ಅದೇನು ಮಾಡುತ್ತೆ, ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಸೆನ್ಸಿಟಿವ್ ಟು ದಿ ಆಕ್ಸಿಜನ್, ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕು. ಆವಾಗ ಏನಾಗುತ್ತೆ, ಹಿಮೋಗ್ಲೋಬಿನ್ ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಬೋತ್ ರೆಡ್ಯೂಸ್ಡ್ ಅಂಡ್ ಆಕ್ಸಿಡೈಸ್ ಸ್ಟೇಟ್ ಐರನ್ ಆಟಮ್ ಇನ್ ದಿ ಹೀಮ್ ರಿಮೈನ್ಸ್ ಇನ್ ದಿ ಫೆರಸ್ ಸ್ಟೇಟಲ್ಲೇ ಆಗ್ತಾ ಹೋಗುತ್ತೆ. ಡ್ಯೂರಿಂಗ್ ದಿ ರೆಸ್ಪಿರೇಷನ್ ಹಿಮೋಗ್ಲೋಬಿನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಆಕ್ಸಿ ಹಿಮೋಗ್ಲೋಬಿನ್ ಇನ್ ದಿ ಲಂಗ್ಸ್. The oxygen tension is 100 mm of Hg or more. Hemoglobin is completely saturated. When oxygenated blood reaches the tissue where oxygen tension is low, the oxyhemoglobin dissociate and oxygen is readily made available for the cell. So conjugation, ನಾನು ಮುಂಚೆನೇ ಹೇಳಿದಂಗೆ 11 conjugation ಇದೆ. This conjugation is helps for iron to combine with oxygen in lungs and transported to the tissues. ಸೊ ಈ ರೀತಿಯಾಗಿ ನಿಮಗೆ ಹಿಮೋಗ್ಲೋಬಿನ್ದು ಸ್ಟ್ರಕ್ಚರು ಇರ್ತಾ ಹೋಗುತ್ತೆ. ಸೊ ಆಲ್ಫಾ ಅಮೈನೋ 2 ಆಲ್ಫಾ ಅಮೈನೋ ಆಸಿಡ್ಸ್ ಇದೆ, 2 ಬೀಟಾ ಅಮೈನೋ ಆಸಿಡ್ಸ್ ಇದೆ, 4 ಪೈರೋಲ್ ರಿಂಗ್ಸ್ ಇದೆ, ಮಧ್ಯದಲ್ಲಿ Fe2+ ಮೆಟಲ್ ಅಯಾನ್ ಇದೆ. Hemoglobin is a conjugated protein which constitutes the red coloring matter of the blood. They consist of proteins called as globins, hence they are called as photophosphorine ಅಂತ ಕರಿತೀವಿ. ಹಿಮೋಗ್ಲೋಬಿನ್ ಇಸ್ ಡಿಫ್ರೆಂಟ್ ಸ್ಪೀಶೀಸ್ ಡಿಫರ್ ಇನ್ ಪ್ರಾಪರ್ಟೀಸ್ ಡ್ಯೂ ಟು ದಿ ಡಿಫ್ರೆನ್ಸಸ್ ಇನ್ ಪ್ರೋಟೀನ್ಸ್. ನಾನು ಹೇಳ್ದಂಗೆ 15 ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಫಾಸ್ಫರಿನ್ 9 ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹವೆವರ್ ಆಲ್ ಆಫ್ ದೆಮ್ ವಿಲ್ ಗೋಯಿಂಗ್ ಟು ಕಂಟೈನ್ ಹೀಮ್. ಹೀಮ್ ಐರನ್ Fe2+2 ನಲ್ಲಿ ಇತ್ತು ಅಂದರೆ ಅದಕ್ಕೆ ಫೆರೋ ಹಿಮೋಗ್ಲೋಬಿನ್ ಅಂತ ಕರಿತೀವಿ. Fe3+ ಇದ್ದರೆ ಅದಕ್ಕೆ ಫೆರೋ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಇನ್ ದಿ ಹ್ಯೂಮನ್ ಬಾಡಿ ಆಕ್ಸಿಜನ್ ರೆಡಿಲಿ ಕಂಬೈನ್ಸ್ ವಿತ್ ಫೆರೋ ಹಿಮೋಗ್ಲೋಬಿನ್ ಟು ಫಾರ್ಮ್ ಆಕ್ಸಿ ಹಿಮೋಗ್ಲೋಬಿನೇಷನ್ಗೆ ಆಗುತ್ತೆ. The iron in the iron ion held in the center of the phosphorine molecule is coordinated bonds with the 4 nitrogen atom of the phosphorine ring. 6 coordinated bond ಇದೆ. 4 will be attached to the nitrogen atom of the pyrrole. 5th one is attached to the histidine residue of the globin phosphoride enzyme. 6 is bound to the oxygen in the case of oxygenated hemoglobin. The oxygenated form of the hemoglobin held together by the hydrogen bonds between the oxygen and side chain of the another is residue. Each hemoglobin molecule is made up of 4 protein chains. Each chain in the hemoglobin molecule has a packet to hold 1 hemo-iron complex. Thus, there are 4 heme-iron complexes in each hemoglobin molecule. Each of the heme-iron complexes can bind 1 oxygen molecule. Thus, each hemoglobin molecule can bind up to 8 atoms of oxygen. ಇದನ್ನ ಕೇಳ್ತಾರೆ, ತುಂಬಾ ಸಲ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ. 8 atoms of oxygen. 4 chains that make 1 hemoglobin molecule are held together by non-covalent interactions. Each iron atom is held by 5 nitrogen atoms, 4 nitrogen atoms in heme plus 1 nitrogen atom in the side chain of the histidine of the amino acid. Molecular oxygen binds to the iron Fe2+ and nitrogen in the side chain of the histidine. The oxygen binding histidine is on the opposite side of the iron in the iron binding histidine. Alpha helicals and loops make the alpha and beta chains of the hemoglobin. They contain no beta strands or street. The hydrogen bond stabilizes the conformation of alpha helix. Hydrogen bonds are non-covalent bonds. ಇದರ ಮೇಲೆ ಬೇರೆ ಕ್ವಶನ್ಸ್ ಕೇಳ್ತಾರೆ, ಹಾಗಾಗಿ ಅದನ್ನು ಸಮರೈಸ್ ಮಾಡಿ ಲಾಸ್ಟಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ಕ್ವಶನ್ಸ್ ಬಂದರೆ ವಾಟ್ ಆರ್ ದಿ ಪ್ರೊಸೆಟಿಕ್ ಗ್ರೂಪ್ ಪ್ರೆಸೆಂಟ್ ಇನ್ ಹಿಮೋಗ್ಲೋಬಿನ್ ಅಂತ ಕೇಳ್ತಾರೆ. ಹೀಮ್, ಗ್ಲೋಬಿನ್, ಫಾಸ್ಫೋರಿಕ್ ಆಸಿಡ್, ಪ್ರೋಟೀನ್ ಅಂತ ಕೇಳ್ತಾರೆ. ಆನ್ಸರ್ ಇಸ್ ಹೀಮ್.
ವಾಟ್ ಈಸ್ ದ ರೀಸನ್ ಫಾರ್ ದಿ ರೆಡ್ ಕಲರ್ ಆಫ್ ದಿ ಆರ್ ಬಿ ಸಿ ಅಂತ ಕೇಳ್ತಾರೆ. ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಬ್ಲಡ್ ಬೋತ್ ಬಿ ಅಂಡ್ ಸಿ ಅಂತ ಹೇಳ್ತಾರೆ. ಸೊ ದ ಆನ್ಸರ್ ಇಸ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಬಿಕಾಸ್ ಆಫ್ ದಿ ಆಕ್ಸಿಜನ್ ಇಟ್ ಗೋಯಿಂಗ್ ಟು ಫಾರ್ಮ್ ಆಕ್ಸಿ ಹಿಮೋಗ್ಲೋಬಿನ್, ಹಾಗಾಗಿ 2+ ಮೆಟಲ್ ಅಯಾನ್ ಇದೆ. Hemoglobin is a conjugated protein which constitutes the red coloring matter of the blood. They consist of proteins called as globins, hence they are called as ferrophotophosphorine ಅಂತ ಕರಿತೀವಿ. Hemoglobin ಹೇಳಬೇಕಾಗತ್ತೆ. The oxygenated form of the hemoglobin is held together by what type of bonding ಅಂತ ಕೇಳ್ತಾರೆ? Hydrogen bonding. Oxygenated form of hemoglobin. Hemoglobin held together by which type of bond ಅಂತ ಕೇಳ್ತಾರೆ? ಹಿಮೋಗ್ಲೋಬಿನ್ ಅಲ್ಲಿ ಇರುವಂಥದ್ದು ಹೈಡ್ರೋಜನ್ ಬಾಂಡಿಂಗ್ ಇದೆ, ಸಾಲ್ಟ್ ಬ್ರಿಡ್ಜ್ ಇದೆ, ವಾನ್ ಡೆರ್ ವಾಲ್ಸ್ ಫೋರ್ಸಸ್ ಇದೆ. ಆಕ್ಸಿ ಹಿಮೋಗ್ಲೋಬಿನ್ ಬಂದರೆ ಹೈಡ್ರೋಜನ್ ಬಾಂಡಿಂಗ್ನ ನೀವು ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಬಿ ಕೇರ್ಫುಲ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಗ್ಲೋಬಿನ್ ಅಂತ ಹೇಳ್ತಾರೆ? ಟು ಪ್ರಿವೆಂಟ್ ದಿ ಕನ್ವರ್ಷನ್ ಆಫ್ ಫೆರಸ್ ಟು ಫೆರಿಕ್. ನಾನು ಮುಂಚೆನೇ ಹೇಳ್ದಂಗೆ ಹಿಮಟಿನ್ ಫಾರ್ಮೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಗ್ಲೋಬಿನ್ನ ಯೂಸ್ ಮಾಡ್ತೀವಿ. ವಾಟ್ ಕಾಂಬಿನೇಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್ ಇಸ್ ಪ್ರೆಸೆಂಟ್ ಇನ್ ಗ್ಲೋಬಿನ್ ಅಂತ ಹೇಳ್ತಾರೆ? 2 ಅಮೈನೋ ಮತ್ತು 2 ಆಲ್ಫಾ ಅಂಡ್ 2 ಬೀಟಾ ಚೈನ್ಸ್ ಅಂತ. Molecular oxygen binds to the iron Fe2+ and nitrogen in the side chain of the histidine. The oxygen binding histidine is on the opposite side of the iron in the iron binding histidine. Alpha helicals and loops make the alpha and beta chains of the hemoglobin. They contain no beta strands or sheet. The hydrogen bond stabilizes the conformation of alpha helix. Hydrogen bonds are non-covalent bonds. ಕರೆಕ್ಟ್ ಆನ್ಸರ್ ಆಗುತ್ತೆ. ಹೌ ಮೆನಿ ಕೋಆರ್ಡಿನೇಟೆಡ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ದಿ ಐರನ್ ಆ್ಯಂಡ್ ನೈಟ್ರೋಜನ್ ಅಂತ ಕೇಳ್ತಾರೆ. ಸೊ ಅದು ಆ್ಯಕ್ಚುಲಿ 4 ಇರುತ್ತೆ, ಹಂಗಾಗಿ ನನ್ ಆಫ್ ದಿ ಎಬೋ. ಸೊ ಇಲ್ಲಿ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹೌ ಮೆನಿ ಕೋಆರ್ಡಿನೇಟೆಡ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ಐರನ್ ಆ್ಯಂಡ್ ನೈಟ್ರೋಜನ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಿಮೋಗ್ಲೋಬಿನ್ ಹ್ಯಾಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟ್ರಕ್ಚರ್? ಕ್ವಾಟನರಿ ಅದಕ್ಕೆ ಇರುತ್ತೆ. ಮ್ಯಾಚ್ ದಿ ಫಾಲೋಯಿಂಗ್ ಅಂತ. ಹಿಮೋಗ್ಲೋಬಿನ್ ಅಂದರೆ ಗ್ಲೋಬಿಯಲ್ ಹೋಲಿಗೋಮೆರಿಕ್ ಪ್ರೋಟೀನ್. ಹೀಮ್ ಅಂತಂದರೆ ನಾನ್ ಪ್ರೋಟೀನ್ ಪಿಗ್ಮೆಂಟು. ಗ್ಲೋಬಿನ್ ಅಂದರೆ ಕಂಟೈನ್ಸ್ 4 ಪಾಲಿಪೆಪ್ಟೈಡ್ ಚೈನ್ಸ್. ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಥರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.